ಇಲ್ಲೊಂದ್ಸಲಿ ಹಂಗೆ ತಿನ್ಬೇಡ ಶಿಲ್ಪ, ಹಿಂಗೆ ಇಟ್ಕೊಂಡಿರ್ತೀನಿ ನಾನು, ನೀನು ಹಿಂಗೆ ನೋಡ್ತಾ ಇರು. ಫ್ರೆಂಡ್ಸ್, ಈ ಜೋಡಿ ಮಿಸ್ ಆಗಿತ್ತು. ಇವರು ನಮ್ಮ ಅಕ್ಕನ ಗಂಡ ಬಂದಿರಲಿಲ್ಲ ನೈಟು. ನಮ್ಮ ಅಕ್ಕ ಮಿರ ಮಿಂತವಳೆ ಇವತ್ತು. ನಡಿ ಅಮ್ಮ, ನೀನು ನೋಡಕ್ಕೆ ಅಂತ ಚಿಕ್ಕಮಂಗ್ಳೂರಿಂದ ಬಂದಿದ್ದಾರೆ. ಚೆನ್ನಾಗಿದ್ದೀರಾ? ಚೆನ್ನಮ್ಮ ಚಿಕ್ಕಮಂಗ್ಳೂರು ತಾಯಿ ಅಷ್ಟು ವರ್ಷ ಇದ್ದಾಗ ಏನು ಅನ್ನಿಸ್ಲಿಲ್ಲ, ಕೊನೆ ವರ್ಷ ಯಾಕೆ ತುಂಬ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಊರಿಂದ ಬಂದಮೇಲೆ ನನ್ನ ನಾರ್ಮಲ್ ರೂಟೀನ್ ಶುರು ಆಗ್ತಾಯಿದೆ. ಆದರೆ ಊರಿನ ವ್ಲಾಗ್ಗಳೆಲ್ಲ ಇದ್ದಾವೆ, ಅದೆಲ್ಲನೂ ನಾನು ಖಂಡಿತ ಅಪ್ಡೇಟ್ ಮಾಡ್ತೀನಿ ಒನ್ ಬೈ ಒನ್ನು. ಊರಿಂದ ಬಂದಿದ್ದ ತಕ್ಷಣವೇ ಸಿಕ್ಕಾಬಟ್ಟೆ ಎಷ್ಟು ಬಿಸಿಲಿತ್ತು ಅಲ್ಲಿ ಅಂತಂದರೆ ನಿಜವಾಗ್ಲೂ ಖುಷಿಮಾಗೂ ಅಷ್ಟೇ ನನಗೂ ಅಷ್ಟೇ ಈ ಸೆಕೆಗುಳ್ಳೆ ಅಂತ ಹೇಳ್ತಾರಲ್ಲ ಆ ರೀತಿ ಶುರು ಆಗಿಬಿಟ್ಟಿದೆ. ನನ್ನ ಜೊತೆಗೆ ನಾವು ಎಲ್ಲೆಲ್ಲಿ ಹೋಗಿದ್ವಿ, ಏನು ಮಾಡಿದ್ವಿ, ಪ್ರತಿಯೊಂದು ಅಪ್ಡೇಟ್ ಕೊಡ್ತೀನಿ. ಕಂಪ್ಲೀಟಾಗಿ ನಾನು 10 days ನಾನು ಅಲ್ಲಿ ಊರಲ್ಲಿ ಇದ್ದಿದ್ದು. ನನ್ನ ಜೊತೆಗೆ ತುಂಬಾ ಈ ಟೈಮ್ನಲ್ಲಿ ನನಗೆ ಈ ಸರಿ ಹೋದಾಗ ತುಂಬಾ ಮನಸ್ಸಿಗೆ ನೋವು ಕೂಡ ಆಗಿದೆ. ಆ್ಯಂಡ್ ಅದೇ ರೀತಿ ಎಂಜಾಯ್ ಕೂಡ ಮಾಡಿದ್ವಿ. ಎಷ್ಟು ಎಂಜಾಯ್ ಮಾಡಿದ್ವೋ ಅದೇ ರೀತಿ ನನ್ನ ಮನಸ್ಸಿಗೆ ತುಂಬಾ ನೋವು ಕೂಡ ಆಗಿದೆ. ಏನು ಎತ್ತ ಅನ್ನೋದು ನಾನು ಖಂಡಿತ ಮುಂದಿನ ವ್ಲಾಗ್ಗಳಲ್ಲಿ ನಿಮಗೆ ಅಂದರೆ ಅದು ಹೇಗೆ ಅಂದರೆ ಡೇ ಬೈ ಡೇ ಯಾವ ರೀತಿ ವ್ಲಾಗ್ಗಳು ಬರ್ತಾ ಹೋಗುತ್ತೋ, ಡೇ ಬೈ ಡೇ ಏನೇನು ಆಯಿತೋ ಅದನ್ನು ಅದೇ ರೀತಿ ತೋರಿಸಿದ್ರೇ ನನಗೆ ಇಷ್ಟ ಆಗುತ್ತೆ. ಇನ್ನೊಂದು ಮುಂದೆ ಹಾಕಿ ಮುಂದೊಂದು ಹಿಂದೆ ಹಾಕಿ ಅದೆಲ್ಲ ಹೇಳ್ಕೊಂಡು ಮಾಡ್ಕೊಂಡು ನಂಗೆ ಅದು ಇಷ್ಟ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಅದನ್ನು ನಿಮಗೆ ತೋರಿಸ್ತೀನಿ. ಹಾಗೆ ನಾನು ಊರಿಗೆ ಹೋಗೋಕ್ಕೆ ಮುಂಚೆ ಈ ಮಲ್ಲಿಗೆ ದಿಂಡು ಅಂತ ಬರುತ್ತಲ್ವ, ಆ ಥರದ್ದು ಒಂದು ಸ್ವಲ್ಪ ಪ್ಲಾಸ್ಟಿಕಲ್ಲಿ ಬರುತ್ತೆ, ಅದು ಚೆನ್ನಾಗಿತ್ತು. ಅಮೆಝಾನಲ್ಲಿ ನಾನು ಇದನ್ನು ಬುಕ್ ಮಾಡಿದ್ದೆ, ಆದರೆ ನನಗೆ ಅದು ತಗೊಂಡೋಗೋದೇ ಮರ್ತ್ಬಿಟ್ಟೆ. ಆದರೆ ಈ ಧಾರೆ ಮುಹೂರ್ತದ ದಿನ ಹಿಂದೆಗಡೆ ಬನ್ ಟೈಪ್ ಹಾಕೋಣ ಅಂತ ಅಂದ್ಕೊಂಡು ತಗೊಂಡಿದ್ದೆ. ಅದು ಸೆಟ್ ಬಂದಿತ್ತು 6. ಅದಕ್ಕೆ ನಮ್ಮ ನಗ್ಮ ಇದ್ರಳು, ಅಕ್ಕ ನೀನು ತಗೊಂಡೇ ಹೋಗಿಲ್ವಲ್ಲಕ್ಕ, ಸೇಮ್ ಜಾಸ್ಮಿನ್ ಥರನೇ ಕಲರ್ ಇತ್ತು. ಸೊ ತೊಗೊಂಡೋಗಿಲ್ವಕ್ಕ, ನನಗೊಂದು ಕೊಡಕ್ಕ ಅಂತ ಹೇಳಿದ್ಲು. ಹಾಗೆ ಒಳಗೊಂದು ಕ್ಯಾಚ್ ಆಗ್ತೆ, ಸರಿ ತಗೋ ಇಟ್ಕೊ ಎತ್ತಿಟ್ಬಿಡ್ತೀನಿ ಅಂತ ಹೇಳಿ. ಇನ್ನು ಸಿಕ್ಕಾಬಿಟ್ಟೆ ಹೇಳ್ದಲ್ಲ, ಸಿಕ್ಕಾಬಿಟ್ಟೆ ಟ್ಯಾನ್ ಆಗಿಬಿಟ್ಟಿದ್ದೀನಿ. ನನಗಂತೂ ಈ ಬಂದಾಗಿಂದ ಅದೆಷ್ಟು ಸರಿ ಫೇಸ್ ವಾಶ್ ಮಾಡ್ತಾ ಇದ್ದೀನೋ ನನಗೆ ಗೊತ್ತಿಲ್ಲ. ನನಗೆ ಯಾವಾಗ ಫ್ರೀ ಅನಿಸುತ್ತೆ ಅವಾಗೆಲ್ಲ ಫೇಸ್ ವಾಶ್ ಮಾಡ್ಕೊತಾನೇ ಇರ್ತೀನಿ. ಮತ್ತು ಪ್ರತಿಯೊಬ್ಬರೂ ಕೂಡ ಅವರ ಸ್ಕಿನ್ನು ಪಿಂಕಿಶ್ ಆಗಿ ಗ್ಲೋ ಆಗಿ ಹಾಗೆ ಹೆಲ್ದಿಯಾಗಿ ಇರಲಿ ಅಂತ ಯಾರು ತಾನೇ ಇಷ್ಟಪಡಲ್ಲ ಅಲ್ವಾ? ಎಲ್ಲರೂ ಕೂಡ ಈ ರೀತಿ ಇರಬೇಕು ಅಂತ ತುಂಬಾ ಇಷ್ಟಪಡ್ತಾರೆ. ಅದಕ್ಕೆ ನಾನಿವತ್ತು ನಿಮಗೆ ಮಾಮಾ ಅರ್ತ್ ಅವರ ಬೀಟ್ರೋಟ್ ಹೈಡ್ರಾಫುಲ್ ಎಸೆನ್ಸ್ ಸೀರಮ್ ಮತ್ತು ಬೀಟ್ರೋಟ್ ಹೈಡ್ರಾಫುಲ್ ಸನ್ಸ್ಕ್ರೀನ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ಮೊದಲಿಗೆ ಬಂದು ಈ ಸೀರಮ್ ಬಂದು ಅಪ್ ಟು 92% ಕೂಡ ಇನ್ಸ್ಟೆಂಟಾಗಿ ಹೈಡ್ರೇಟ್ ಮಾಡುತ್ತೆ ನಮ್ಮ ಸ್ಕಿನ್ನ. ಹಾಗೆ ಇದನ್ನು ಬೀಟ್ರೋಟಿಂದ ತಯಾರು ಮಾಡಿರೋದ್ರಿಂದ ನಮ್ಮ ಸ್ಕಿನ್ ಬಂದ್ಬಿಟ್ಟು ಪಿಂಕಿಶ್ ಗ್ಲೋ ಆಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇದು ಬೀಟ್ರೋಟ್ ಮತ್ತು ಹೈಲೋರಾನಿಕ್ ಆಮ್ಲದ ಉತ್ತಮತೆಯನ್ನು ಹೊಂದಿದೆ. ಹಾಗೆ ಇದು ಬಂದು ಲೈಟ್ ವೆಯ್ಟ್ ಇದೆ, ಹಾಗೆ ನಾನ್ ಸ್ಟಿಕ್ಕಿ ಫಾರ್ಮುಲಾ ಇರೋವಂಥದ್ದು. ಇದಾದಮೇಲೆ ನಾನು ಮಾಮಾ ಅರ್ತ್ ಅವರ ಬೀಟ್ರೋಟ್ ಹೈಡ್ರಾಫುಲ್ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಬಂದು SPF 50+++
ಇರೋವಂಥದ್ದು. ಹಾಗೆ ಇದು ಮೇಡ್ ಸೇಫ್ ಕೂಡ ಮತ್ತು ಆಯಿಲ್ ಫ್ರೀ ಪ್ರಾಡಕ್ಟ್ ಕೂಡ. ಮತ್ತು ಇದು ಸನ್ಗೆ ಇದು ನಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಕೂಡ ಮಾಡುತ್ತೆ. ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರುವಂಥದ್ದು. UVA ಮತ್ತು B ಪ್ರೊಟೆಕ್ಷನ್ ಕೂಡ ಕೊಡುತ್ತೆ. ಇದು ಇದು ಕೂಡ ನಾನ್ ಸ್ಟಿಕ್ಕಿ ಫಾರ್ಮುಲಾ ಇರೋವಂಥದ್ದು. ಎಲ್ಲ ಥರದ ಸ್ಕಿನ್ ಟೈಪ್ಸ್ ಕೂಡ ಸೂಟ್ ಆಗುವಂಥದ್ದು. ಹಾಗೆ ಇದು ನಮ್ಮ ಇಂಡಿಯಾದ ಬ್ರ್ಯಾಂಡ್ ಕೂಡ. ನಿಮಗೂ ಈ ಪ್ರಾಡಕ್ಟ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆ ನನ್ನ ಸ್ಕ್ರೀನ್ ಮೇಲೆ ಕಟ್ತಿರೋ ಕೂಪನ್ ಕೋಡ್ ಬಳಸಿದ್ರೆ ಎಕ್ಸ್ಟ್ರಾ 20% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಹಾಗೆ ಈ ಮಾಮಾರ್ ಪ್ರಾಡಕ್ಟ್ಗಳೆಲ್ಲ ಆನ್ಲೈನಲ್ಲಿ ಅಂದರೆ ಅಮೆಝಾನ್, ನೈಕಾ, ಪರ್ಪಲ್, ಫ್ಲಿಪ್ಕಾರ್ಟ್ ಹಾಗೆ ಮಾಮಾ ಅರ್ಥ ಅಪ್ಲಿಕೇಶನ್ ಕೂಡ ಸಿಗುತ್ತೆ, ಚೆಕ್ ಮಾಡಿ. ಹಾಗೆ ಮಾಮಾ ಅರ್ಥ ಅವರು ನಮ್ಮ ಫೀಡ್ಬ್ಯಾಕ್ನು ಕೂಡ ಕೇಳಿ ಪ್ರಾಡಕ್ಟ್ನ ತಯಾರು ಮಾಡ್ತಾರೆ. ಹೇಗೆ ಅಂದರೆ ಇವಾಗ ಆನಿಯನ್ ಶ್ಯಾಂಪೂನ ಕೂಡ ಕಸ್ಟಮರ್ ಇನ್ಪುಟ್ ತೊಗೊಂಡು ಅವರು ತಯಾರು ಮಾಡಿದ್ದು. ಆದ್ದರಿಂದ ಮಾಮಾ ಅರ್ಥ ಅವರು ಆದಷ್ಟು ರಿಸರ್ಚ್ ಮಾಡಿ ಬೆಟರ್ ಕ್ವಾಲಿಟಿ ಪ್ರಾಡಕ್ಟ್ನ ತಯಾರು ಮಾಡಿ ನಮಗೆ ಕೊಡ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಮಾಮಾ ಅರ್ಥ ಪ್ರಾಡಕ್ಟ್ಗಳೆಲ್ಲ ಆನ್ಲೈನ್ ಅಲ್ಲದೆ ಆಫ್ಲೈನಲ್ಲೂ ಅಂದರೆ ನಿಮ್ಮ ನಿಯರ್ ಬೈ ಸ್ಟೋರ್ಸ್ಗಳಲ್ಲೂ ಸಿಗುತ್ತೆ. ಒಂದ್ಸರಿ ಚೆಕ್ ಮಾಡಿ ಫ್ರೆಂಡ್ಸ್, ಓಕೆನಾ. ಇನ್ನು ನಾನು ಊರಿಗೆ ಹೋಗೋಕ್ಕೂ ಮುಂಚೆ ಅಯ್ಯೋ ಮಳೆ ಬಂದಿಲ್ಲ ಅಂತ ಅನ್ಕೊತಾನೆ ಇದೆ. ನಾನು ಇನ್ನೂ ಫಸ್ಟ್ ಮಳೆ ನನ್ನ ಡೈರೆಕ್ಟಾಗಿ ನೋಡೋಕ್ಕೆ ಆಗಿಲ್ಲ. ನಾನು ಇಲ್ಲ ನೈಟ್ ಟೈಮ್ ಮಳೆ ಬರ್ತಾಯಿದೆ, ಏನೋ ಒಂಥರ ಆ ಫಸ್ಟ್ ಮಳೆ ನಾನು ನೋಡಬೇಕು, ಜೋರಾಗಿ ಮಳೆ ಬರೋದು ಅಂತ. ನಾನು ಊರಲ್ಲಿರುವಾಗ ಇಲ್ಲಿ ಬೆಂಗಳೂರಿನಲ್ಲಿ ಸಿಕ್ಕಾಬಟ್ಟೆ ಮಳೆ ಬಂತು ಅಂತ ಹೇಳ್ತಾ ಇದ್ರು. ನಾನು ಅದನ್ನು ನೋಡೋಕ್ಕಾಗಲಿಲ್ಲ. ಅದು ಯಾವಾಗ ನೋಡ್ತೀನೋ ಗೊತ್ತಿಲ್ಲ. ಇವತ್ತು ನೈಟು ಕೂಡ ಮಳೆ ಬಂದಿದೆ, ಆದರೆ ನೋಡೋಕ್ಕಾಗಲಿಲ್ಲ. ಸೊ ಬನ್ನಿ ಇನ್ನೂ ಊರಿನ ಬ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಹೋಗಿ ತೆಗಿವ ಕಾರ್ಡ್ ಫುಲ್ ಆಯ್ತು. ನೋ ಅಕ್ಕ ಇಲ್ಲೊಂದ್ಸಲಿ ಎಷ್ಟು ಇಲ್ಲೊಂದ್ಸಲಿ ಮಾಡು. ಹಂಗೆ ತಿನ್ಬೇಡ ಶಿಲ್ಪ, ಹಿಂಗೆ ಇಟ್ಕೊಂಡಿರ್ತೀನಿ ನಾನು. ನೀನು ಹಿಂಗೆ ನೋಡ್ತಾ ಅದೇ ನಿಂದೆ ಅಷ್ಟೇ. ಒಳ್ಳೆ ಊಟ ಆಯಿತು. ಆ್ಯಕ್ಚುಲಿ ನಮ್ಮನೆ ಫಂಕ್ಷನ್ ಅಂತ ಹೇಳಿದಾಗ ನಾವೆಲ್ಲ ಲೇಟಾಗಿ ಅಲ್ವಾ ಊಟ ಮಾಡೋದು. ಹಾಗೆ ನಮ್ಮದು ಕೂಡ ಲೇಟಾಗಾಯಿತು. ನಾವು ಆ್ಯಕ್ಚುಲಿ ನಾವು ಬೆಳಗ್ಗೆ ಟೈಮು ಇಷ್ಟೇ ಜನ ಬರ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ. ಆದರೆ ಅದಕ್ಕಿಂತ ಡಬಲ್ ಜನ ಬಂದರು. ಸೊ ಖುಷಿ ಅಂತ ಅನ್ನಿಸ್ತು. ಆ್ಯಕ್ಚುಲಿ ಈ ಥರ ಮದುವೆ ಫಂಕ್ಷನ್ಗಳಿಗೆ ಜಾಸ್ತಿ ಜನ ಬಂದಷ್ಟು ಖುಷಿನೇ ಅಲ್ವಾ. ಅಡುಗೆನೂ ಕೂಡ ಹಾಗೆ ಮಾಡಿಸಿದ್ವಿ. ಕರೆಕ್ಟಾಗಿ ಅಲ್ಲಿಗೆ ಸಮ ಆಯಿತು, ಯಾವುದೂ ಮಿಕ್ತಪ್ಪ ಅನ್ನೋ ಥರ ಇಲ್ಲ. ಆ್ಯಕ್ಚುಲಿ ಲಾಸ್ಟಿಗೆ ಒಂದು ಸ್ವಲ್ಪ ಎಲ್ಲನೂ ಖಾಲಿ ಆಗ್ತಾ ಬಂತು ಅಂತ ಹೇಳಿದ್ರು. ಆದರೆ ನೈಟ್ ಜಾಸ್ತಿ ಬರ್ತಾರೆ ಅಂತ ಅಂದ್ಕೊಂಡಿದ್ವಿ. ನೈಟ್ ಸುಮಾರು ಜನ ಬರಲಿಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ರಾತ್ರಿ ಟೊಮೊಟೊ ಬತ್ತು ಅದೆಲ್ಲ ಸ್ವಲ್ಪ ಸ್ವಲ್ಪನೆಲ್ಲ ಜಾಸ್ತಿನೇ ಮಿಕ್ಬಿಟ್ಟಿತ್ತು. ಮಿಕ್ಕಿದ್ದೆಲ್ಲ ಖಾಲಿಯಾಗಿತ್ತು. ಹಾಗೆ ಬೆಳಗ್ಗೆನೂ ಕೂಡ ಎಲ್ಲ ಕಂಪ್ಲೀಟಾಗಿ ಖಾಲಿ ಆಯಿತು. ಆದರೆ ಎಲ್ಲ ಅಡುಗೆಗಳು ನಮ್ಮ ದರ್ಶನ್ ಟೀಮ್ ಅಲ್ವಾ ಅಡುಗೆ ಮಾಡಿದ್ದು, ಎಲ್ಲ ಅಡುಗೆನೂ ತುಂಬಾ ಚೆನ್ನಾಗಿತ್ತು. ಮಶ್ರೂಮ್ ಪಲಾವ್ ಅಂತೂ ಸಾಕಾಗಿತ್ತು, ನಂಗೆ ತುಂಬಾ ಇಷ್ಟ ಆಯಿತು. ಇನ್ನು ಫೋಟೋ ಸೆಷನ್ ನಡೀತಾ ಇದೆ. ಧಾರೆ ಮುಹೂರ್ತ ಫೋಟೋಸು ಅದೆಲ್ಲ ಆದಮೇಲೆ ಇನ್ನು ನಮ್ಮ ಅಕ್ಕ ನಮ್ಮ ಮಾವ ಬಂದಿಲ್ವಾ ಅಂತ ಕೇಳ್ತಾಯಿದ್ರಿ. ಏನು ಜಯಶ್ರೀನೂ ಕೂಡ ಕಾಣಿಸ್ಕೊಂಡಿಲ್ಲ ಜಾಸ್ತಿ. ಜಯಶ್ರೀ ಇದ್ದಾಳೆ ಯಾಕೋ ಗೊತ್ತಿಲ್ಲ, ಈ ಸರಿ ಜಾಸ್ತಿ ಎಲ್ಲೂ ಫೋಟೋದಲ್ಲಿ ವಿಡಿಯೋದಲ್ಲಿ ಕಾಣಿಸ್ಕೊಂಡಿಲ್ಲ. ಜೋಡಿ ಮಿಸ್ ಆಗಿತ್ತು. ಇವರು ನಮ್ಮ ಅಕ್ಕನ ಗಂಡ ಬಂದಿರಲಿಲ್ಲ ನೈಟು. ಅವ್ರು ಬರೋದೇ ಅಪರೂಪ. ಆಟೋ ಓಡಿಸ್ತಾನೆ ಇರ್ತಾರೆ ರಾತ್ರಿ ಎಲ್ಲ. ತುಂಬ ಬ್ಯುಸಿ ಮ್ಯಾನ್. ಫೋಟೋಗ್ರಫಿ ನಮ್ಮ ಜನಾಪುರದವ್ರಂತೆ. ಏನಂದ್ರು ಲಕ್ಷ್ಮಿ ಫೋಟೋ ಸ್ಟುಡಿಯೋ ಅಂತೆ. ಆಯ್ತು. ನಮ್ಮ ಅಕ್ಕ ಮಿರ ಮಿಂಗ್ತಾವಳೆ ಇವತ್ತು. ನಡಿ ಬಂದಾಗ ಅಷ್ಟ ಕುಂಕುಮ ಕೊಡ್ತವ್ರೆ ಕರ್ದು ನಮ್ಮ ಅಕ್ಕ ಅವರು. ಅಕ್ಕ ಫುಲ್ ಬ್ರೈಟ್ ನಮ್ಮ ಅಕ್ಕ. ಹೌದು, ಯಾರು ಮಲಗಿಲ್ಲ. ನಳಿನಿಂಗಿ ತರ ಸೀರೆ ಕುರ್ತೇ ಇರಲಿಲ್ಲ.
ಇನ್ನು ಕುಶಿಮಾ ಹಾಗೆ ಅಲ್ಲಿ ರಕ್ಷಿತ್ ಸಾಂಗ್ಸ್ ಹಾಕ್ತಾಯಿದ್ದ. ಸ್ಪೀಕರ್ ಮನೆ ಹತ್ರ ಡ್ಯಾನ್ಸ್ ಆಡಬೇಕು ಅಂತ ತಂದಿಟ್ಟಿದ್ದು, ಅದು ಹಾಕೇ ಇರಲಿಲ್ಲ, ಅದಕ್ಕೆ ಇಲ್ಲೇ ಹಾಕಿದ್ರು. ಸರಿ ಹಾಗೆ ಒಂದೊಂದು ಎರಡೇ ಸ್ಟೆಪ್ಪು ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಾಯಿದ್ರು. ಪಪ್ಪಾ ಬಾ ಅಂತೆಲ್ಲ ಬರಲೇಬೇಕು. ಬೇಡ ಅಂತ. ಓಕೆ ಇನ್ನು ಕುಶಿಮಾ ಅಂತೂ ಫುಲ್ ಎಂಜಾಯ್ ಮಾಡ್ತಾಯಿದ್ಲು. ಏನು ಡ್ಯಾನ್ಸ್ ಗೊತ್ತಾ, 2 ದಿನದಿಂದ ಡಲ್ ಆಗಿದ್ಲು, ಇವತ್ತೊಂದು ಸ್ವಲ್ಪ ಆ್ಯಕ್ಟಿವ್ ಆಗಿದ್ಲಲ್ಲ ಅಂತ. ಆ್ಯಂಡ್ ಜೊತೆಗೆ ಇನ್ನೂ ಹುಡುಗರೆಲ್ಲ ಡ್ಯಾನ್ಸ್ ಆಡ್ತಾಯಿದ್ರು, ನೋಡ್ತಾ ಹಾಗೆ ಕೂತ್ಕೊಂಡಿದ್ವಿ. ನಾವು 1-2 ಸ್ಟೆಪ್ ಹಾಕಿದ್ವಿ. ಇನ್ನು ನಮ್ಮ ಸಬ್ಸ್ಕ್ರೈಬರ್ ಅಂತ ಎಂಟ್ರಿ ಕೊಟ್ಟರು. ತುಂಬಾ ಖುಷಿಯಾಯಿತು. ಚಿಕ್ಕಮಂಗ್ಳೂರಿಂದ ಬಂದಿದ್ದಾರೆ ನಮ್ಮನ್ನು ಮೀಟ್ ಮಾಡೋದಕ್ಕೆ ಅಂತ. ಅಮ್ಮ ತೀರೋದಾಗ್ಲಿಂದನೂ ರಕ್ಷಿತಿಗೆ ಫೋನ್ ಮಾಡ್ತಾನೆ ಇದ್ರು, ಅಮ್ಮನ ಜೊತೆ ಮಾತಾಡಬೇಕು, ರಕ್ಷಿತ್ ಫೋನ್ ಕೊಡು ಅಂತ. ಸಿಕ್ಕಿರಲಿಲ್ಲ, ಆಗಿರಲಿಲ್ಲ. ಇವತ್ತು ಹೇಗೋ ದರ್ಶನ್ ಮದುವೆ ಅಂತ ಇನ್ವೈಟ್ ಮಾಡಿದ್ವಲ್ವಾ, ಆದ್ದರಿಂದ ರಕ್ಷಿತಿಗೆ ಅಡ್ರೆಸ್ ಕೇಳಿಕೊಂಡು ಎಲ್ಲ ಬಂದಿದ್ದರು. ತುಂಬಾ ಖುಷಿ ಆಯಿತು. ಎಷ್ಟು ಖುಷಿ ಆಯಿತು ಗೊತ್ತಾ, ಅವರು ನನ್ನ ಒಬ್ಳನ್ನೆಲ್ಲ ಶಿಲ್ಪ ಆಗಿರ್ಬೋದು, ಚಾಂದಿನಿ, ಆಮೇಲೆ ನಮ್ಮ ಇಡೀ ಫ್ಯಾಮಿಲಿ ಎಲ್ಲರನ್ನೂ ಕೇಳ್ತಾಯಿದ್ರು. ತುಂಬಾ ಖುಷಿ ಆಯಿತು. ಅವ್ರಿಗಿನ ಅವರ ಮಗಳು ದುಬೈನಲ್ಲಿದ್ದಾರಂತೆ. ಅವರು ಮತ್ತು ಅವ್ರ ಹಸ್ಬೆಂಡ್ ತುಂಬಾ ಇಷ್ಟಪಟ್ಟು ವ್ಲಾಗ್ಸ್ ನೋಡ್ತಾರೆ ಅಂತ ಹೇಳ್ತಾಯಿದ್ರು. ನಿಮ್ಮ ಫ್ಯಾಮಿಲಿಯವ್ರನ್ನ ತುಂಬ ಇಷ್ಟಪಡ್ತಾರೆ ನಿಖಿತಾ ಅಂತ ಹೇಳ್ತಾಯಿದ್ರು. ಅದು ಕೇಳಿ ತುಂಬಾ ಖುಷಿ ಆಯಿತು. ಹಾಗೆ ಇವಾಗ ಶಿಲ್ಪಂಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೆ. ಕ್ಯೂಟ್ ಆಗಿದೆ. ಇನ್ನು ಪಾಪ ಅವರು ಕುಶಿಮಾ ಬರ್ತಡೇ ಇದ್ದಿದ್ದರಿಂದ ಖುಷಿಗೆ ಅಂತ ಒಂದು ಡ್ರೆಸ್ ತಗೊಬಂದಿದ್ರು. ಹಾಗೆ ನನಗೆ ಗಿಫ್ಟ್ ತಂದಿದ್ರು, ದರ್ಶನ್ಗೂ ಕೂಡ ಒಂದು ಪರ್ಫ್ಯೂಮ್ ಗಿಫ್ಟ್ ತಂದಿದ್ರು. ತುಂಬಾ ಖುಷಿ ಆಯಿತು ನನಗೆ. ಆ ಗಿಫ್ಟ್ ಅನ್ನೋದಕ್ಕಿಂತ ಅವ್ರು ಅಷ್ಟು ದೂರದಿಂದ ನಮ್ಮನ್ನು ಹುಡ್ಕೊಂಡು ಮತ್ತು ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡೋಕ್ಕೆ ಅಂತ ಬಂದಿದ್ದಾರಲ್ಲ, ಅದು ನಮಗೆ ಇನ್ನೂ ಜಾಸ್ತಿ ಖುಷಿಯಾಗಿದ್ದು. ಸರಿ, ಇವಾಗ ಹೋಗ್ಬಿಟ್ಟು ಗಂಡು ಹೆಣ್ಣಿಗೆ ವಿಶ್ ಮಾಡಿಸಿಸ್ಬಿಟ್ಟು ಹಾಗೆ ಒಂದು ಫೋಟೋ ತಗೊಂಡ್ವಿ. ನಿಜವಾಗ್ಲೂ ನಮ್ಮ ಸಬ್ಸ್ಕ್ರೈಬರ್ ಇಷ್ಟೊಂದು ಪ್ರೀತಿ ಇಟ್ಟಿದ್ದಾರಲ್ಲ ನಮ್ಮ ಮೇಲೆ ಅಂತ ಅನಿಸೋದು. ಈ ಥರ ಸಿಕ್ಕಿದಾಗ ಇವ್ರು ತೋರಿಸೋ ಪ್ರೀತಿಗಳನ್ನ ಪ್ರೀತಿ ನೋಡಿದಾಗಲೇ ನಮಗೆ ಗೊತ್ತಾಗೋದು. ನಾವು ನಾರ್ಮಲ್ ಮನುಷ್ಯರ ಥರನೇ ನಾವು ಸುಮ್ಮನೆ ವ್ಲಾಗ್ ಮಾಡ್ತೀವಿ, ಹಾಕ್ತೀವಿ. ಆದರೆ ಹೊರ್ಗಡೆ ನಮ್ಮನ್ನು ಇಷ್ಟೊಂದು ಇಷ್ಟಪಡ್ತಾರೆ ಅಂತ ನಿಜವಾಗ್ಲೂ ಈ ಥರ ನೋಡಿದಾಗ್ಲೇ ಅನಿಸೋದು. ಇನ್ನು ಎಲ್ಲರೂ ಫೋಟೋ ತೊಗೊಂಡ್ವಿ. ಅವರಂತೂ ತುಂಬಾ ನಿಖಿತಾ ಅಂತ ಕೆನ್ನೆಗೆ ಮುತ್ತಿಡ್ತಾಯಿದ್ರು. ನಂಗೆ ತುಂಬ ಖುಷಿ ಆಯಿತು, ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಹೇಳಿಬಿಟ್ಟು.
ಅಂದ್ಬಿಟ್ಟು ಇನ್ನು ದರ್ಶನ್ಗೆ ಅದು ಕಂಕಣ ಅದು ಬಿಚ್ಚೋದು ಇದೆಯಲ್ಲ, ಬೆಳಗ್ಗೆ ಕಂಕಣ ಕಟ್ಟಿರ್ತಾರಲ್ಲ ಆ ಕಂಕಣನ ಬಿಚ್ಚೋದಿತ್ತು. ನಮ್ಮ ಗೌರಿ ಆಂಟಿ ಅಂತ ಇದ್ದಾರೆ, ಅವ್ರ ಊರಿನವ್ರು, ನಾಗಮಂಗ್ಲದವರು. ಅವರೇ ಎಲ್ಲ ಈ ಥರ ಏನಿದೆ ಪ್ರೊಸೀಜರ್ ಎಲ್ಲ ಹೇಳ್ಕೊಡೋದು, ಹೀಗೆ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ಅಂತ ಎಲ್ಲ ಪ್ರತಿಯೊಂದು ಹೇಳೋದು, ಅದನ್ನೆಲ್ಲ ಮಾಡ್ತಾಯಿದ್ರು ಅವರು. ಇನ್ನು ಭುವನ್ ರಿಷಿ ಮಿಸ್ ಆಗಿದ್ರು ಫೋಟೋಗೆ, ಗ್ರೂಪ್ ಫೋಟೋದಲ್ಲಿ ಈ ಥರ ಸಿಂಗಲ್ ಫೋಟೋ ತೆಗೆಸ್ಕೊಳ್ಳೋದು ಮಿಸ್ ಆಗಿತ್ತು. ಆದ್ದರಿಂದ ಇವಾಗ ಅವರಿಲ್ಲ ಅಂದರೆ ಹೇಗೆ ಫೋಟೋದಲ್ಲಿ ಅಲ್ವಾ ಮೇಯ್ನು. ಅವರು ಭುವನ್ ಮತ್ತು ದರ್ಶು ಮತ್ತು ಚಂದನ, ರಿಷಿ ಎಲ್ಲರೂ ಫೋಟೋ ತೆಗೆಸ್ಕೊಂಡ್ರು. ಇನ್ನು ನಮ್ಮ ಫ್ಯಾಮಿಲಿ ಫೋಟೋ ನೈಟ್ ಆಗಿ ಹೋಗಿತ್ತು, ಒಂದು ಫ್ಯಾಮಿಲಿ ಫೋಟೋ. ಇನ್ನು ಅಂದರೆ ನೈಟ್ ರಿಸೆಪ್ಷನ್ಗೆ ಇನ್ನು ಧಾರೆ ಮುಹೂರ್ತಕ್ಕೆ ಒಂದು ಫೋಟೋ ಬೇಕಾಗಿತ್ತಲ್ವ, ಗ್ರೂಪ್ ಫೋಟೋ. ಒಂದಷ್ಟು ಫೋಟೋಸ್ನ ತೊಗೊಂಡ್ವಿ. ನನಗೆ ಹೆಂಗೋ ಮಮತಾ, ಅದೇ ಬ್ಯೂಟಿಷಿಯನ್ ಮೇಕಪ್ ಆರ್ಟಿಸ್ಟ್ ಅವ್ರು ಏನಿದ್ದಾರೆ ಅವ್ರಿಗೆ ಸಿಕ್ಕಿದ್ರ, ಅವ್ರಿಗೆ ಫೋನ್ ಕೊಟ್ಬಿಟ್ಟೆ, ಇನ್ನು ನೀವು ನಮ್ಮ ಗ್ರೂಪ್ ಫೋಟೋ ತೆಗೀರಿ ಮಮತಾ ಅಂತ ಹೇಳಿ. ನಮ್ಮ ಗ್ರೂಪ್ ಫೋಟೋ ತೆಗಿಯೋದಕ್ಕೆ ಅದೆಷ್ಟು ಕಷ್ಟಪಟ್ಟರೋ ಫೋಟೋಗ್ರಾಫರ್ಗೆ ಗೊತ್ತಿಲ್ಲ. ಅಯ್ಯಪ್ಪ, ಅದೆಷ್ಟೊತ್ತು ನಿಂತ್ಕೊಂಡಿದ್ದೀವಿ ಗೊತ್ತಾ, ಒಬ್ರೊಬ್ರಿಗೆ ವೆಯ್ಟ್ ಮಾಡಿಕೊಂಡು. ಇನ್ನು ನೋಡಿ ಹಂಗೆ ಸುಮ್ಮನೆ ಅಬ್ಸರ್ವ್ ಮಾಡಿ, ಶಿಲ್ಪ ಹೇಗೆ ಫೋಟೋಗೆ ಫೋಸ್ ಕೊಡ್ತಾಳೋ ಅದೇ ಥರ ಈ ನಮ್ಮ ಚಾರು ಮತ್ತು ಗಾನು ಇಬ್ಬರೂ ಅವಳನ್ನು ಕಾಪಿ ಮಾಡ್ತಾ ಹೆಂಗೆ ಫೋಸ್ ಕೊಡ್ತಾ ಇದ್ದಾರೆ ನೋಡಿ, ಹಾಗೆ ಅಬ್ಸರ್ವ್ ಮಾಡಿ. ಆ್ಯಕ್ಚುಲಿ ಇದಕ್ಕೂ ಮುಂಚೆನೂ ಅದೇ ಥರನೇ ಮಾಡ್ತಾಯಿದ್ರು, ನಾನು ಇವಾಗ ಅಬ್ಸರ್ವ್ ಮಾಡಿದೆ ಎಡಿಟಿಂಗ್ ಮಾಡಬೇಕಾದ್ರೆ. ಹಾಗೆ ನೋಡಿ. ಇನ್ನು ನಮ್ಮ ಅಂಚೈನ ಫ್ಯಾಮಿಲಿ ಮೊಮ್ಮಕ್ಕಳು ಎಲ್ಲ, ಮಗನ ಮಕ್ಕಳು, ಆಮೇಲೆ ಹೆಣ್ಮಕ್ಳು ನಾವೆಲ್ಲರೂ ಇದ್ದೀವಲ್ಲ. ಸೊ ಒಂದು ಗ್ರೂಪ್ ಫೋಟೋ 8 ವೈಸ್ ಫೋಟೋ ತೊಗೊತಾ ಇದ್ದೀವಿ, ಫಸ್ಟಿಂದ ಲಾಸ್ಟ್ವರೆಗೂ. ಇನ್ನು ಈ ಫೋಟೋ ತೆಗೆಸ್ಕೊಂಡಿದ್ದಾಯಿತು. ಅದೇ ನಮ್ಮ ಸಬ್ಸ್ಕ್ರೈಬರ್ ಬಂದಿದ್ರಲ್ಲ ಲಕ್ಷ್ಮಿ ಅಂದ್ಬಿಟ್ಟು, ಅವರು ಚೆನ್ನಮ್ಮಾಜಿ ಮಾತಾಡಿಸ್ಬೇಕು ನೋಡಬೇಕು ಅಂದರು, ಅದಕ್ಕೆ ಮನೆ ಹತ್ರ ಕರ್ಕೊಂಡು ಬಂದ್ವಿ. ಅಮ್ಮ ನೀನು ನೋಡೋಕ್ಕೆ ಅಂತ ಚಿಕ್ಕಮಂಗ್ಳೂರಿಂದ ಬಂದಿದ್ದಾರೆ. ಚೆನ್ನಾಗಿದ್ದೀರಾ? ಚೆನ್ನಮ್ಮ ಚಿಕ್ಕಮಂಗ್ಳೂರು. ಏನಕ್ಕೆ ನೋಡಿರೋ ಜ್ಞಾಪಕ ವಿಡಿಯೋದಲ್ಲಿ ಇವರು ವಿಡಿಯೋದಲ್ಲಿ ನೋಡ್ತಿರ್ತೀನಿ ನಿಮ್ಮನ್ನ. ಹೌದಾ? ನೆನಪು ಕೇಳ್ದೆ, ಅಲ್ಲಿ ಮನೆಗೆ ಹೋಗಿದ್ದಾರೆ ಅಂದ್ರು. ಮತ್ತೆ ಊಟ ಮಾಡ್ಕೋಬೇಕು. ಆಶ್ರಮ ತಾಯಿ ಅಲ್ಲ ಅವರು?
ತಾಯಿ ಹಿಂಗೆ ಇದ್ರು. ಹೌದಾ? 3 ವರ್ಷ ಆಯ್ತು. 3 ವರ್ಷ. ಹೌದಾ? ಹಿಂಗೆ ಇದ್ರು. ಹೌದಾ? ನಂಗೆ ನೋಡಿದಾಗ ಫೀಲ್ ಆಗುತ್ತೆ ಅಲ್ಲ? ಅದು ಅಷ್ಟು ವರ್ಷ ಇದ್ದಾಗ ಏನು ಅನ್ನಿಸ್ಲಿಲ್ಲ. 1ನೇ ವರ್ಷ ಯಾಕೆ ತುಂಬ ಎಲ್ಲ 3 ವರ್ಷ ಆಯ್ತು. ನಮ್ಮ ಇವ್ರ ತಾಯಿ 3 ವರ್ಷ, 3 ವರ್ಷ. ನಮ್ಮ ತಾಯಿ ಒಂದು ಈಗ ಜುಲೈಗೆ ವರ್ಷ. ಅಲ್ಲ ನೀವು ಈ ಏಜಿಗೆ ಕರ್ಕೊಂಡಿದ್ದಾರೆ, ನಾವು ನೋಡಿ ಯಾವ ಏಜಿಗೆ ಉಟ್ಕೊಂಡ್ಬಿಟ್ಟು ಅಲ್ಲಿ ಆಕ್ಸಿಡೆಂಟ್ ಆಗಿ ಇರೋದು. ಇನ್ನೊಬ್ರಿಗೆ ಕಿಡ್ನಿ ಲಿವರೆಲ್ಲ ಡ್ಯಾಮೇಜ್ ಆಗ್ಬಿಟ್ಟು ನಮ್ಮನೆ ಬ್ಯಾಕ್ ಟು ಬ್ಯಾಕ್ ಆಗ್ಬಿಟ್ಟು ಸಾವುಗಳು. 1 ವರ್ಷದಲ್ಲೇ 3 ಸಾವುಗಳು. ಬರಲಿಲ್ಲ ಏನು ಎಲ್ಲ ಅಲ್ಸಿಕೊಂಡಿದ್ವಿ. ಖುಷಿ ಆಯಿತು. ಈ ಥರ ಪ್ರೀತಿ ಮಾಡೋದಿರಲ್ಲ. ಮತ್ತೆ ಮತ್ತೆ ಮೊನ್ನೆ ಅತ್ತೆ ಮನೆಯಿಂದನೇ ಕರ್ಕೊಂಡ್ ಬಂದಿದ್ದು. ಅವ್ರಮ್ಮ ಹತ್ರ ಹೋಗಿದ್ಲು, ಮೊನ್ನೆ ಬರ್ತಾ ಕರ್ಕೊಂಡು ಹುಡುಗಿ ಕೈಲಿ ನೀರು ಅದೇ ಪಾಪ ಇದೇ ಕೊನೆ ಟೈಮ್ನಲ್ಲಿ ಇದೇ ಇದ್ದಿದ್ದಲ್ವಾ. ದರ್ಶನ್ ಅಂತೂ ಯಾವಾಗ ಈ ಮದುವೆ ಮುಗಿಯುತ್ತೋ, ಅದು ಯಾವಾಗ ಇದೆಲ್ಲ ನನ್ನನ್ನು ಫ್ರೀಯಾಗಿ ಬಿಡ್ತಿರೋ ಅನ್ನೋ ಥರ ಆಗ್ಬಿಟ್ಟಿದ್ದ ಫುಲ್ಲು. ನಿಜವಾಗ್ಲೂ ಅದೆಷ್ಟು ಕೆಲಸ ಮಾಡ್ತಾಯಿದ್ದ ಗೊತ್ತಾ ಅವನು. ಇನ್ನು ಲಾಸ್ಟ್ನೇ ಬಂತಿ ಅವರೇ ಊಟಕ್ಕೆ ಕೂತಿದ್ದು. ನಾನು ಅಲ್ಲಿ ಮುಗಿಸ್ಕೊಂಡು ಇವಾಗ ಇಲ್ಲಿಗೆ ಬಂದ್ವಿ. ಸೊ ನಾನು ಅಲ್ಲಿಗೆ ಹೋಗ್ಬಿಟ್ಟಿದ್ದೆ. ಆಮೇಲೆ ಇಲ್ಲಿ ಇವರೆಲ್ಲ ಊಟಕ್ಕೆ ಆಲ್ಮೋಸ್ಟ್ ಲಾಸ್ಟಿಗೆ ಎಲ್ಲ ಊಟ ಎಲ್ಲ ಖಾಲಿ ಆಗ್ತಾ ಬಂದಿತ್ತಂತೆ. ಗಂಡು ಹೆಣ್ಣಿಗೆ ಅಂದಮೇಲೆ ಒಂದು ಸ್ವಲ್ಪ ಎಲ್ಲ ಸ್ಪೆಷಲ್ ಎತ್ತಿಟ್ಟಿರ್ತಾರಲ್ವ, ಸೊ ಎತ್ತಿಟ್ಟಿದ್ರು. ಹಾಗೆ ಇನ್ನು ಊಟ ಆದವರೆಲ್ಲ ಗಗನು ಮತ್ತು ಯಶು, ಭುವನ್ ಅವ್ರ ಫ್ರೆಂಡ್ಸ್ ಜೊತೆ ಬ್ಯುಸಿಯಾಗಿಬಿಟ್ಟಿದ್ದ ಅವನು. ಇನ್ನು ಎಲ್ಲರೂ ಕುತ್ಕೊಂಡು, ನಾನು ಕೂಡ ಅಷ್ಟೇ, ನಾನು ಮಮತಾ ಭಾಗ್ಯ ಎಲ್ಲರೂ ಕುತ್ಕೊಂಡು ಹಾಗೆ ಹರಟೆ ಹೊಡಿತಾ ಕುತ್ಕೊಂಡು ಏನೋ ಹೇಳ್ಕೊಂಡು ಹೋಯ್ತಾಳೆ ಅಂತ. ಏನೋ ಪೂಜೆ ಮಾಡ್ಸೋಕ್ಕೆ ಸುಮಾರು ಜನ ನಿಖಿತಾ ಹಾಗೆ ವಿಡಿಯೋನೇ ಹಾಕಿ ಅಂತ ಕೇಳ್ತೀರಾ. ಸೊ ಅದರಿಂದ ಸುಮಾರು ಜನರಿಗೆ ಇಷ್ಟ ಇರೋದ್ರಿಂದ ಹಾಗಾಗಿ ಹಾಕ್ತೀನಿ. ಏನಂತ ವಾಯ್ಸ್ ಓವರ್ ಕೊಡೋ ಅದು ನೋಡಿದ್ರೇ ನಿಮ್ಗೆ ಗೊತ್ತಾಗ್ತದೆ. ಇವಾಗ ಇವಾಗ ಗಂಡ ಹೆಂಡ್ತಿ ಅಲ್ವಾ, ಗಂಡನ ಪಾದ ಪೂಜೆ ಮಾಡಿಸ್ತಾ ಇದ್ದಾರೆ ನಮ್ಮ ಗೌರಿ ಹೆಂಡ್ತಿ ಹುಡುಗಿ ಕೈಯಿಂದ. ಇನ್ನು ಚೆನ್ನಾಗಿದೆ. ಈ ವಾಲ್ಗ ನಾದ ಅದೆಲ್ಲ ಬಾರಿಸ್ತಾ ಇದ್ದಾರೆ, ಅದ್ರ ಮ್ಯೂಸಿಕ್ ಇದ್ರೇ ಚಂದ ಅಲ್ವಾ, ನ್ಯಾಚುರಲ್ ಆಗಿ ಹಾಗೆ ಹಾಕ್ಬಿಡ್ತೀನಿ. ಎರಡು ಹಚ್ಬೇಕು ಖುಷಿ ಒಂದು ವಾರ ಇಲ್ಲ ಬಿಟ್ಟಿರ್ತೀನಿ. ಅಲ್ಲಿ ಕೂಬ ಆಶಿನ ಏನ್ ಮಾಡ್ಬೇಕು? ಹಿಂಗೆ ಹೋಗ್ಬೇಕು ನೀನೀಗ. ಖುಷಿ ಅಲ್ಲ ಮದುವೆ ಆಗಿದ್ದು ಖುಷಿ. ದರ್ಶ ಏನು ದರ್ಶನ್ ಕಾಯ್ದ ಎಲ್ಲ
ಹುಷಾರು ನನಗೆ ಸುಟ್ಟು ಹೊರಗಡೆ ಅಂತ ಮೊದ್ಲು ದರ್ಶಕ್ ಶಿಕ್ಷಕ್ಕೆ ಬರ್ತೀರ ಮೂವ್ 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 ಭುಜಕ್ಕೆ ತಲೆಗೆ ಆಮೇಲೆ ಒಂದೇ ಸತಿ ತಲೆ ಮೇಲೆ ಹಾಕ್ಬಿಡಿ ಇವಾಗ. ಮತ್ತೆ ಮಾಡ್ತಾನೆ ಇದ್ದೀನಿ ನನಗೆ ಎಷ್ಟು ನೀನು ಪೂಜೆ ಮಾಡಲ್ವಾ? ಯಾರು ಜೋಡ್ಬೇಕು? ದುಷ್ಟು ಕೊಡ್ಬೇಕು ಕೊಡ್ಬೇಕು ನಾವು ಕೊಡ್ತೀವಪ್ಪ. 10 ರೂಪಾಯಿ ಇದೆಯಾ? ಚೇಂಜ್ ಕೊಡ್ತೀನಿ. 20 ರೂಪಾಯಿ 10 ರೂಪಾಯಿ ಕೊಡ್ತೀನಿ. ಈಗ ಹೆಂಗಿದೆಯಾ ಗೊತ್ತಾ? ಕಣ್ಣಿನ ಆಪರೇಷನ್ ಮಾಡಿಸ್ಕೊಂಡ್ರೆ ಪೊಲೀಸ್ ಕಂಡ್ರಿ ನೋಡಿ ಅಕ್ಕಿ ಎತ್ಕೊಂಡು ದಶೋ ಚಿಕ್ಕ ಹುಡುಗಿ ಕೆಲ ಹೊಡ್ಸ್ಕೊಂಡ್ಬಿಟ್ಟಲ್ಲ ದಶೋ ಚಿ ಅದು ಈ ಚೈಲ್ಡ್ ಹತ್ರ ಇನ್ನು ನಮ್ಮ ಮನೆ ಸೈಡವ್ರಿಗೆ 9 ಜನ 11 ಜನ ಯಾವ್ದಾರ ಅವ್ರಿಗೆ ಮುತ್ತೈದೆಯರಿಗೆ ಮಡ್ಲಕ್ಕಿ ಕೊಡೋದು ಅಂತ ಹೇಳ್ಬಿಟ್ಟು ಹೆಣ್ಣಿನ ಮನೆ ಕಡೆಯಿಂದ ನನಗೆ ಈ ಟೈಮಲ್ಲಿ ಕರೆದ್ರು. ನಾನು ಸ್ಯಾರಿ ಚೇಂಜ್ ಮಾಡೋಕ್ಕೆ ಅಂತ ಹೋಗಿದ್ದೆ. ಇವರೆಲ್ಲ ಸ್ಯಾರಿ ಚೇಂಜ್ ಮಾಡ್ಕೊಂಡು ಬಂದುಬಿಟ್ರು. ನಾನು ಆಮೇಲೆ ಮಾಡೋಕ್ಕೆ ಅಂತ ಹೋಗಿದ್ದೆ. ಮಾಡೋಕ್ಕೆ ಅನ್ನೋಕ್ಕೆ ಮುಂಚೆ ಈ ಮಮತಾ ಒಂದಷ್ಟು ರೀಲ್ ಮಾಡ್ತೀನಿ ಅಕ್ಕ, ಇನ್ಸ್ಟಾಗ್ರಾಮ್ಗೆ ಹಾಕೋದಕ್ಕೆ ಒಂದಷ್ಟು ಫೋಟೋಸ್ ತೊಗೋತೀನಿ ಅಂತೆಲ್ಲ ಹೇಳ್ತಾಯಿದ್ರು. ಆದ್ದರಿಂದ ನಾನು ಆ ಫೋಟೋಸ್ ತೆಗೆಸ್ಕೊಳ್ಳೋದ್ರಲ್ಲಿ ಅಲ್ಲಿ ಬ್ಯುಸಿಯಾಗಿದೆ. ಆ್ಯಂಡ್ ಸ್ಯಾರಿ ಚೇಂಜ್ ಮಾಡಿ ಬರೋಷ್ಟರಲ್ಲಿ ಇಲ್ಲೆಲ್ಲ ಪ್ರೊಸೀಜರು ಮುಗ್ದೋಗ್ಬಿಟ್ಟಿತ್ತು. ಅದಕ್ಕೆ ನಾನು ಸರಿ ಬಿಡಿ ಇಲ್ಲಿ 9 ಜನ ಮುತ್ತೈದಿರಬೇಕು ಅಲ್ಲೇ ಇದ್ರಲ್ಲ ಇನ್ನೇನು ಯಾರಾದರೆ ಏನು ಅಂತ ಅಂದ್ಕೊಂಡು ಸುಮ್ಮನೆ ಆದೆ. ಇನ್ನು ಹುಡುಗ ಹುಡುಗಿನ ನಮ್ಮ ಮನೆಗೆ ಅಂದರೆ ಅಜ್ಜಿ ಮನೆಗೆ ಕರ್ಕೊಂಡೋಗಿ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಇರುತ್ತೆ. ಹುಡುಗಿಗೂ ಕೂಡ ಮಡ್ಲಕ್ಕಿ ಎಲ್ಲ ಇವಾಗ ತುಂಬ್ತಾ ಇದ್ದಾರೆ. ದಶೋ ನಿಂಗೂ ಮಡ್ಲಕ್ಕಿ ಕೊಡ್ತಾರಾ? ಹಂಗೂ ಕೊಡ್ತಾರಾ ಮಡ್ಲಕ್ಕಿ? ನೆಕ್ಸ್ಟ್ ನಮ್ಮ ಫ್ಯೂಚರ್ ಗೊತ್ತಿರಬೇಕಲ್ಲ, ಅದಕ್ಕೆ ಕೇಳಿದೆ. ಕೀಳೇ ಟೈಮಲ್ಲಿ ಕರಿ ಕೀಳ್ತೀವಿ ಅಲ್ಲಿ ಕೇಳ್ಬೇಕು. ಬಾಳೆ ಮುರಿದೋಯ್ತು. ಫಸ್ಟ್ ಗಂಡಿಗಿಕ್ಕಿ ಚಾಂದಿಯಲ್ಲಿ ಗಂಡಿನ ಮಾಡ್ಲಿಲ್ವಾ? ಚೆನ್ನಾಗಿ ಹೇಳ್ತೀನಿ. ಶಾಸ್ತ್ರ ಚಂದನಕ್ಕ ಬೇಜಾರಾಗೋದು. ದರ್ಶನ ಆಯ್ತಾ? ರಕ್ಷಿತ್ ನೀನೇ ಬರೋ ನನ್ನ ಜೊತೆಗೆ ಯಾರಿಗೆ? ಎಷ್ಟು ಫಾಸ್ಟ್ ಇದೆ ನೋಡಂಗ ಇತ್ತಲ್ಲ ಕಟ್ಟೆ ಬಿತ್ತು.